ಓ ಮಧುಗೌಡ ಲೇಟ್ ಆಗಿದೆ. ಗೈಸ್ ಈಗ ನಾದ್ನಿ ಮತ್ತೆ ಅದಕ್ಕೆ ಇಬ್ರು ರೈಡ್ ಬಿಟ್ಟಿದೀವಿ. ನೋಡೋಣ ಯಾರು ಗೆಲ್ತಾರೆ ಅಂತ. ಲೆಟ್ಸ್ ಗೋ. ರೆಡ್ ಇನ್ನ ಮಧು ಅಂಡ್ ಬ್ಲಾಕ್ ಇನ್ನ ನಿಶಾ. ಚುಮು ಚುಮು ಅಂತಿದ್ಯಾ? ಏನಾಗ್ತಿದೆ? ಇಷ್ಟ ನಾನಂತ ಹೇಳು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮದನ್ ಗೌಡ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಅಣ್ಣನ ಬ್ಲಾಗ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ಸುಮ್ನೆ ಸುಮ್ನೆ. ಸೊ ಇವಾಗ ನಾವೆಲ್ಲ ಆಕ್ಟಿವಿಟಿ ಮಾಡ್ಕೊಂಡ್ ಬಂದ್ವಿ. ಆದಷ್ಟು ನಮ್ಮನ್ನ ಕ್ಯಾಪ್ಚರ್ ಮಾಡಿಲ್ಲ. ಸೊ ಹಾಗಾಗಿ ಒಂದೆರಡು ಆಕ್ಟಿವಿಟಿ ಆಡಕ್ ಹೋಗ್ತಾ ಇದೀವಿ. ಅದನ್ನ ತೋರಿಸ್ತೀವಿ ಬನ್ನಿ. ಮುತ್ತಣ್ಣ ಎಳೆ ಮಗನ್ ತರ ನಾನು ಅದಾಡ್ಬೇಕು ಅಂತ ಇತ್ತು. ಅದು ಪಬ್ಜಿ ರಿಲೇಟೆಡ್ ಶೂಟ್ ಮಾಡೋದು. ಹಂಗಾಗಿ ಇವಣ್ಣ ನಾನು ಆಡ್ಬೇಕು. ಗನ್ನು ಶೂಟ್ ಮಾಡೋದಲ್ಲ. ನಮ್ಮೊಂದಿಗಿದ್ದಾರೆ ನಿಖಿಲ್ ರವೀಂದ್ರ ಅವರು ಹಾಗೂ ನಿಶಾ ರವೀಂದ್ರ. ಬ್ಲೀಚ್ ಆಗ್ಬಿಡ್ತು. ಇಲ್ಲಿದ್ದಾರೆ ಸೆಲೆಬ್ರಿಟೀಸ್ ಇವರೆಲ್ಲ. ಸೊ ನಮ್ಗೆ ಸಿಕ್ಕಿರೋದೇ ಪುಣ್ಯ ಗೈಸ್ ಇವರು. ಇರ್ಲಿ ಆ ಕಡೆ ಹೋಗಮ್ಮ. ನೀವು ಬರ್ತಾರದು ಮೇಡಮ್ ನಮ್ಮ ಹತ್ರ. ರೆಸಾರ್ಟ್ ಅಲ್ಲಿ ಹಾಟ್ಸ್ಪಾಟ್ ನಿಶಾ ಆಗ್ಬಿಟ್ಟಿದ್ದಾರೆ. ಬಂದಾಗಿಂದ ಎಲ್ಲ ಜಿಯೋ, ನಂದು ಒಬ್ಳದೇ ಏರ್ಟೆಲ್. ಎದ್ಬಿಟ್ಟು ದೇವ್ರ ಕೈ ಮುಗಿಯೋದ್ ನೋಡಿದೀರಾ? ಎದ್ದ ತಕ್ಷಣ ಜಗತ್ತಲ್ಲಿ ಏನ್ ಅಪ್ಡೇಟ್ ಬರ್ತಿದೆ ಅಂತ ಆನ್ಲೈನ್ ಇಂದ ತಿಳ್ಕೊಬೇಕು ತಾನೆ. ಫಸ್ಟ್ ದೇವ್ರ ಕೈ ಮುಗಿಬೇಕು ಎದ್ದ ತಕ್ಷಣ. ನನ್ ದೇವ್ರು ಇಲ್ಲೇ ಇದಾರಲ್ಲ ನೋಡಿ. ಆಯ್ತು ನಾನೇ ಅಂತಪ್ಪ ಅವಳು ದೇವ್ರು. ಮೇಲಿಂದ ಕೈ ಮುಗಿ. ನಿಶಾ ಏನ್ ಮಾಡ್ತಾ ಗೊತ್ತಾ? ನಿಶಾ ಅವ್ರ ಮನೇಲಿ ಇರೋದು ಕೆಳಗಡೆ ರೂಮ್ ಅಲ್ಲಿ, ಮಧು ಮತ್ತೆ ನಿಖಿಲ್ ಇರೋದು ಮೇಲ್ಗಡೆ ರೂಮ್ ಅಲ್ಲಿ. ಎದ್ದಿದ ತಕ್ಷಣ ಕಣ್ಣು ಬಿಡ್ದಂಗೆ ಮೆಟ್ಲತ್ಕೊಂಡು ಹೋಗಿ ಮಧು ಸಣ್ಣ ಕಣ್ಣೇ ಬಿಡಲ್ಲ. ಮೆಟ್ಲು ಹಿಡ್ಕೊಂಡ್ ಬಂದು ಅತ್ಗೆ ಡೋರ್ ಓಪನ್ ಮಾಡಿ ಅಂದ್ಬಿಟ್ಟು ಕಾಲಕ್ ಬಿದ್ದು ಆಶೀರ್ವಾದ ತಗೋತಾಳೆ. ಮುತ್ತಣ್ಣನ್ ಸೈಜ್ ನೀನ್ ಹಾಕಿದ್ಯಾ? ಸೊ ಇವಾಗ ನಾವು ಒಂದು ಮೃಗಾಲಯ ಫಿಲಮ್ ಅಲ್ಲಿ ಅಂಬರೀಶ್ ಅವ್ರು ಹಾಕೋತಾರಲ್ಲ, ಯುದ್ಧ ಮಾಡಕ್ ಹೋಗ್ತಾ ಇದೀವಿ. ಎಲ್ಲ ಮುತ್ತಣ್ಣಂಗೋಸ್ಕರ. ನಮ್ಮ ಮೈಗೆ ಬಣ್ಣ ಹಚ್ಕೊಂಡು ಬಣ್ಣ ಹೊಡ್ಕೊಂಡು ಇಲ್ಲ ಅಣ್ಣ, ಹೆಂಗ್ ಹಾಕೊಳ್ಳೋದು? ಸಿಗ್ಲಿಲ್ವಾ? ದೊಡ್ಡದಾಗೋಯ್ತದು. ನಂಗೊಂದ್ ಕೊಡಿ ಚಿಕ್ಕದು. ಸೊ ಇದ್ರಲ್ಲಿ ಪಬ್ಜಿ ತರ ಒಂಥರ ಪಬ್ಜಿ ತರ. ಮುತ್ತಣ್ಣ ಆರ್ಟಿಫಿಷಿಯಲ್ ಗನ್ನಲ್ಲಿ ಹೊಡೆದು ರಿಯಲ್ ಆಗಿ ಹೊಡಿಬೇಕು ಅಂತ ಆಸೆ ಪಟ್ಟಿದ್ರು. ನಂದು ಜಿಪ್ಪೇ ಇಲ್ಲ. ನೋಡಿ ಅದೇ ಪೇಂಟ್ ಹಾಕ್ತಾ ಇದಾರೆ. ಬುಲೆಟ್ ಟಗ ಅಂತ ಹೊಡಿಯೋದು. ಎಲ್ಲ ಬನ್ನಿ ಒಂದ್ಸಲ ಒಂದ್ ಫ್ರೇಮ್ಗೆ. ನನಗೇನ್ ಎಲ್ಲಾರು ಓಕೆ ಅನ್ಸ್ತಾವ್ರೆ, ಬಟ್ ಟಿಪಿಕಲ್ ಆಗಿ ಕಾಣ್ತಾ ಇರೋದು ನಿಶಾ ರವೀಂದ್ರ ಕಾಣಿಸ್ತಾ ನಿಧಾನ ಉದ್ರೋದಂತು. ಹಾಕ್ತಾರೆ. ನಿಖಿಲ್ ಅವರು ಹಾಗೂ ಮುತ್ತಣ್ಣ ಒಂದು ಟೀಮ್, ನಾನು ನಮ್ಮ ಅಣ್ಣ ನಿಶಾ ನಾವು 3 ಜನ ಒಂದು ಟೀಮ್. ಮುತ್ತಣ್ಣ ನಾವಿಬ್ರು ಟಾರ್ಗೆಟ್ ಮಾಡ್ತೇವೆ. ಅದನ್ನ ನಮ್ಮ ಅಣ್ಣಗ್ ಮಾಡ್ದೆ. ಹಾಕಿಲ್ಲ. ಗೈಸ್
ಯುದ್ಧ ಸಾರಿ ಯುದ್ಧಕ್ಕೆ ಹೋಗಿ ಬಂದಿದ್ದೀವಿ. ವಿ ಆರ್ ಇನ್ ವೈಟ್ ಟೀಮ್. ನಿಶಾ ರವೀಂದ್ರ ಹಾಗೂ ಮಧು ಗೌಡ ಅವರು ಹಾಗೂ ಮದನ್ ಗೌಡ 3 ಜನ ಸೇರ್ಕೊಂಡು ಒಂದ್ ಟೀಮ್ ಅಲ್ಲಿ ಇದ್ದು. ಹಾಗೂ ಪಬ್ಜಿ ಯಾಕೆ ಬ್ರೋ ಆಡ್ತೀರಾ ನೀವು? ಆರ್ಟಿಫಿಷಿಯಲ್ ಆಗಿ ಹೈಯೆಸ್ಟ್ ಹೊಡ್ಸ್ಕೊಂಡಿರೋದೇ ನೀವು. ಅವರು ಡೈರೆಕ್ಟ್ ಆಗಿ ಇಟ್ ಮಾಡಕ್ ನಿಮ್ಮಿಬ್ರು ಬಂದ್ಬಿಟ್ರು ಸ್ಟ್ರೈಟ್ ಆಗಿ. ಓ ಏಟ್ ಬಿದ್ದಿರೋದು. ಏಟ್ ಬೀಳುತ್ತೆ ಬ್ರೋ ಇದು. ನಂಗೂ ಇಲ್ಲಿ ಬಿದ್ದಾಗ कौन सा टीम विन हो गया? ಬ್ಲಾಕ್ ಟೀಮ್. ಓಕೆ. ಓ ಮಧುಗೌಡ ನೀಟ್ ಆಗಿದೆ. ಹಂಗಾರೆ ಡೈರೆಕ್ಟ್ ಆಗಿ ಹೊಡೆದವ್ರೆ. ಡೈರೆಕ್ಟ್ ಆಗಿ ಇಟ್ ಮಾಡಿದ್ರಲ್ಲ. ಚುಮು ಚುಮು ಅಂತಿದ್ಯಾ? ಏನಾಗ್ತಿದೆ? ಯಾ ಮುತ್ತಣ್ಣ ಥೆರಪಿ ತಗೋತಾ ಇದಾರೆ. ಕಾಲ್ಗೆ ಕಾಲ್ ಏಟಾಗಿರೋದೆಲ್ಲ ನೀಟಾಗಿ ಕ್ಲೀನ್ ಮಾಡ್ತೆ. ನಿಶಾ ಹಾಕಪ್ಪ. ಯಾ ಹೆಂಗಿದೆ ಫೀಲು? ಗೈಸ್ ನೋಡಿ ಗೈಸ್ ಎಷ್ಟು ಮೀನ್ ಇರ್ಬೋದು. ಮುತ್ತಣ್ಣ ಫುಲ್ಲು ಮುತ್ಕೊಬಿಟ್ಟೈತಿ ನಿಂಗೆ. ಹಂಗಾರೆ ಕೊಳೆ ಜಾಸ್ತಿ ಐತೆ ಅಂತ ಖುಷಿ ಪಡ್ಬೇಡ. ಗೈಸ್ ಈಗ ನಾದ್ನಿ ಮತ್ತೆ ಅದಕ್ಕೇನೆ ಇಬ್ರು ರೈಡ್ ಬಿಟ್ಟಿದೀವಿ. ನೋಡೋಣ ಯಾರು ಗೆಲ್ತಾರೆ ಅಂತ. ಲೆಟ್ಸ್ ಗೋ. ರೆಡ್ ಇನ್ನ ಮಧು ಅಂಡ್ ಬ್ಲಾಕ್ ಇನ್ನ ನಿಶಾ. ನೋಡೋಣ. ಲೆಟ್ಸ್ ಗೋ. ಹಾ ಗೋ. ಗೈಸ್ ನೋಡಿ ಗೈಸ್ ಹೆಂಗೋಯ್ತಾರೆ. ಹೆಣ್ಮಕ್ಳು ಗಾಡಿ ಓಡಿಸ್ತಾರೆ. ಅದು ಡ್ರಿಫ್ಟ್ ಎಲ್ಲ ಹೊಡಿತಾವ್ರ ಅವಾಗಿಂದ. ಓ ನಿಶಾ ಈಸ್ ಇನ್ ಹೈ ಮೋಡ್. ಮಧು ಕಮಾನ್. ಟೈರು ಕೂತ್ಬಿಟ್ಟಿ ಆಮೇಲೆ. ಯಾ ಡ್ರಿಫ್ಟ್ ನಿಶಾ. ಗೈಸ್ ಈಗ ಸ್ವಿಮ್ಮಿಂಗ್ ಪೂಲಲ್ಲಿ ಒಂದು ರೌಂಡ್ ಬಿದ್ದು ಮುಳುಗಿ ಎದ್ದು ರೂಮ್ ಕಡೆ ಹೋಗ್ತಾ ಇದೀವಿ. ರೂಮ್ ನೋಡಿ ಆ ಬೆಟ್ಟದ ಮೇಲಿದೆ. ದಿಸ್ ವ್ಯೂ ಹೆಂಗಿದೆ ನೋಡಿ ಗೈಸ್. ಒಂಥರ ಈ ಕಲ್ಲು ಮಧ್ಯ ಇಷ್ಟೇ ನೀರೈತೆ. ಇದು ಕ್ರಷರ್ ಫಸ್ಟು, ಬಟ್ ಈಗ ಸ್ಟಾಪ್ ಮಾಡ್ಬಿಟ್ಟಿದ್ದಾರೆ ಕ್ರಷಿಂಗ್ನ. ಫುಲ್ ಮುತ್ತಣ್ಣ ಹೆಂಗಿದೆ ಇದು? ಈ ಪ್ಲೇಸ್ ಎಲ್ಲೋ ನನಗೆ ರೀಕ್ರಿಯೇಚರ್ ತರ ಕಾಣಿಸ್ತಾ ಇದೆ, ಎಲ್ಲೋ ನೋಡ್ದಂಗೆ. ಆದ್ರೆ ಯಾರು ಅಲೌಡ್ ಇಲ್ಲ ಗೈಸ್, ಒಳಗಡೆ ಯಾರು ಹೋಗಕ್ಕಾಗಲ್ಲ. ಸಾಕಾಗಿದೆ. ಕ್ರಶ್ ಮಾಡಿ ಬಂಡೆ ಗುಡ್ಡೆ ಎಲ್ಲ ಹೊಡೆದಾಕಿ ಈಗ ಚಲೋ ಹೋಗಿ ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಊಟಕ್ಕೆ ಹೋಗುವ ಬನ್ನಿ. ಗೈಸ್ ಸತತವಾಗಿ 2 ದಿನದಿಂದನೂ ನಮ್ಮ ಜೊತೆ ಓಡ್ ಬರ್ತಾ ಇದೆ ಇದು ಗುಂಡನ್ ಚಪ್ಪು 2 ಮಿಕ್ಸ್. ಯಾಕೋ ನೀವಿಬ್ರು ಅದನ್ನ ಮಿಕ್ಸ್ ಮಾಡ್ಕೋತಾ ಇರೇನೋ ಅನ್ಕೊಂಡಿದ್ದೆ. ಅದು ಹಿಂಗೆ ಒಳಗ್ ಬಂದ್ರು ಬರ್ತಾ ಇಲ್ಲ, ಹಂಗೆ ಓಡ್ ಬರುತ್ತೆ. ಮುತ್ತಣ್ಣ ಅಂಡ್ ನಿಶಾ ಅವರು ಉಲ್ಟಾ ಕೂತಿದ್ದಾರೆ, ಸೀದಾ ಬೇಡ ಅಂತ. ಉಲ್ಟಾನಾ? ಸೊ ಗೈಸ್ ಈಗ ನಾವೆಲ್ಲ ಫ್ರೆಶ್ ಅಪ್ ಆಗಿ ಊಟ ಮಾಡಕ್ ಹೋಗ್ತಾ ಇದೀವಿ. ಒಂದ್ ರೌಂಡ್ ಎಲ್ಲ ಫ್ರೆಶ್ ಅಪ್ ಆಯ್ತು. ಅಲ್ಲಿ ಏನೇನ್ ತಿಂತೀವಿ. ಭಯಂಕರ ಬಿಸಿಲು. ಇಲ್ಲಿ ನೋಡಿ ಕ್ರಷರ್ ಇತ್ತಾ, ಕ್ರಷರ್ ಇಂದ ಗುಡ್ಡೆ ಪಡ್ಡೆ ಎಲ್ಲ ಹೊಡೆದಿ ಮಾಡಿದ್ದಾರೆ. ಲೆಟ್ಸ್ ಗೋ ಫಾರ್ ಹ್ಯಾವಿಂಗ್ ಫುಡ್. ಮಧ್ಯಾಹ್ನದ ಊಟ ತಿನ್ನಕ್ಕೆ ಹೊರಡುವ. ಊಟಕ್ಕೆ ಬಂದಿದ್ದೀವಿ. ಎಲ್ಲ ಸ್ವಲ್ಪ ವೆರೈಟಿ ಹಾಕೊಂಡಿದ್ದೀವಿ. ನಿಶಾ ಸೂಪು, ವೆಜ್ ಸೂಪ್. ಅದು ನಾನ್ ವೆಜ್, ಐ ಥಿಂಕ್ ಚಿಕನ್. ಮಧು ಸ್ವಲ್ಪ ಎಲ್ಲಾನು ಟೇಸ್ಟ್ ಮಾಡ್ತಾ ಇದ್ದಾಳೆ. ಸ್ವಲ್ಪ ತಿಂದ್ರೆ ಸಾಕು ಗೈಸ್, ಎಲ್ಲ ಹೊಟ್ಟೆ ತುಂಬಿಡುತ್ತೆ. ನಮ್ಮ ಮುತ್ತಣ್ಣಂಗೆ ಯಾವ್ದು ಫೇವ್ರೇಟ್ ಫುಡ್? ಒಂದು ಮೊಟ್ಟೆ ರೋಟಿ. ಜಾಸ್ತಿ ರೋಟಿ ತಿನ್ಬೇಡಿ ಬ್ರೋ, ಮೈದಾಯಿಂದ ಮಾಡಿರೋದು. ತಿನ್ಬಾರ್ದು. ಸೊ ಗೈಸ್ ಈಗ ಊಟ ಮಾಡ್ತಾ ಇದೀವಿ. ಊಟ ಮಾಡ್ಕೊಂಡು ಹೊರಡೋಣ. ಚಾರಿತ್ಯ ಹೇಳಿದ್ಲು ಯಾರಿಷ್ಟ ಅವಳಿಗೆ ಅಂತ. ಯಾರಿಷ್ಟ ನಿಮ್ಗೆ? ವ್ಲಾಗಲ್ಲಿ ಬರ್ತೀರಾ ಹೇಳಿ. ನೋಡು, ನೀವು ಬರ್ತೀರಾ ಬೆಳಗ್ಗೆ ಗೈಸ್? ನಿಮ್ಮ ಕಸಿನ್ಸ್ ಅವರು? ಮಧು ಇಷ್ಟ ಅಂತ. ನಿಮ್ಗೆ ಯಾರು ಇಷ್ಟ?
ನಾನಂತ ಹೇಳು. ನೈಸ್ ಮಾತೇ ಆಡಿಲ್ಲ ಚಾರಿತನವರು ಮಾತಾಡಿ. ಗೈಸ್ ಈ ಪ್ಲೇಸ್ ನೋಡ್ತಾ ಇದ್ರೆ ನನಗೆ ಮಾಲ್ಡೀವ್ಸ್ ಥರ ನೆನಪಾಗುತ್ತೆ. ಸಗದಾಗಿದೆ ಅಂತಂದರೆ ಮಧ್ಯೆ ಒಂದು ಸ್ವಿಮ್ಮಿಂಗ್ ಪೂಲ್ ಮಾತ್ರ ಮಿಸ್ಸಿಂಗ್ ಅಷ್ಟೇ. ಗೈಸ್ ಈಗ ಈ ಕೋರೆ ಮಧ್ಯೆ ಕೋರೆ ಕಾಣಿಸ್ತಾ ಇಲ್ಲ, ಅದರ ಮಧ್ಯೆ ಇಲ್ಲಿದೆ ನೋಡಿ ಈ ಕೋರೆ. ಸೊ ಈ ಕೋರೆ ಮಧ್ಯೆ ನಾವೀಗ ಫೈರ್ ಕ್ಯಾಂಪಿಗೆ ಹೋಗ್ತಾ ಇದ್ದೀವಿ. ನಮ್ಮಣ್ಣ ವಿಡಿಯೋ ಮಾಡೋದನ್ನೇ ಮರ್ತೋಯ್ತಾನೆ, ಹಂಗಾಗಿ ನಾನೇ ಮಾಡ್ತಾ ಇದ್ದೀನಿ. ಇವಾಗ 3 ಓವರ್ ಇದೆ, 11 ರನ್ಸ್ ಬೇಕಾಗಿದೆ. ನಮ್ಮ ಇಂಡಿಯಾ ವಿನ್ ಆದರೆ ಫುಲ್ ಖುಷಿ. ವಿರಾಟ್ ಕೊಹ್ಲಿ ಅವರು ಬೇಗ ಔಟ್ ಆಗ್ತಾರೆ, ಅದೇ ಡಿಸಪಾಯಿಂಟ್ಮೆಂಟ್. ಚೆನ್ನಾಗಿದೆ ಗೈಸ್, ವಾವ್, ವ್ಯೂ ವಾಸ್ ಬ್ಯೂಟಿಫುಲ್. ಇಂಡಿಯಾ ಒಂದು ಮ್ಯಾಚ್ ಚಾಂಪಿಯನ್ಸ್ ಟ್ರೋಫಿ ಇಂಡಿಯಾದಾಗಿದೆ. ಕಂಗ್ರ್ಯಾಚುಲೇಷನ್. ಬ್ಯೂಟಿ ಬ್ಯೂಟಿ. ಇಂಡಿಯಾ ಗೆದ್ರು ನಿಶಾ ಚಾಂಪಿಯನ್ಸ್ ಟ್ರೋಫಿ. ಮುತ್ತಣ್ಣ ಖುಷಿ ನೋಡಿ, ಪಾಪ ಮುತ್ತಣ್ಣ ಒಂದು ವಿಡಿಯೋ ಸೇವ್ ಮಾಡ್ಕೊಂಡಿದ್ರು. ವಿಡಿಯೋ ಸೇವ್ ಮಾಡಿದೆ ಬಿಕಾಸ್ ಆಫ್ ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿ ಡಕೌಟ್ ಆಗೋದ್ರು. ಫೈರ್ ಕ್ಯಾಂಪ್ ಮಧ್ಯ ಇಂಡಿಯಾ ವಿನ್ ಆಯ್ತಾರೆ, ತುಂಬಾ ಖುಷಿ ಆಗುತ್ತೆ. ನಿಶಿನ್ ಪಾಪ ಏನು ಗೊತ್ತಾಯ್ತಲ್ಲ. ಅಷ್ಟೇ ನಾನು ಕಲ್ಸಿ ಮದುವೆಗೆ ಮ್ಯಾಚ್ ಎಲ್ಲ ನೋಡೋದ. ನಮ್ಮ ಅಣ್ಣನಿಂದಾನೆ ಅರ್ಧ ನಾನು ಕಲ್ತಿರೋದು. ಬಾಯ್ ನಿಶಾ. ಪಾಪ ಬೆಳಗ್ಗೆ 7 ಗಂಟೆಗೆ ಎದ್ದು ಹೊರಡ್ತಾ ಇದ್ದಾರೆ, ಕಾಲೇಜ್ ಇದೆ ಅಂತ. ನಾವಿನ್ನು ನಾವು ರೆಸ್ಟ್ ಮಾಡ್ಬಿಟ್ಟು ಹೊರಡ್ತೀವಿ. ಬಾಯ್ ಮುತ್ತಣ್ಣ. ಬಾಯ್. ಏನೋ ತಿಂತಾವ್ರೆ ಮಾರ್ನಿಂಗ್. ಆಯ್ತು ತಿನ್ಕೊಳ್ಳಿ ಬ್ರೋ, ಎತ್ಕೋ ಹೋಗಿ ಗಾರಲ್ಲಿ ತಿನ್ನೋರಂತೆ. ಚಳಿ ಚಳಿ ಗಾಯ್ಸ್, ಚಳಿ 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 ಚಳಿ. ಹುಷಾರಾಗಿ ಹೋಗಿ. ನಾನು ನಮ್ಮಣ್ಣ ತಿಂಡಿ ಮಾಡ್ತಾ ಇದ್ದೀವಿ. ಒಂದು ಅನಾಹುತ ಆಗಿದೆ, ಆಮೇಲೆ ಹೇಳ್ತಿದ್ದೀರಿ ಅದ್ರ ಬಗ್ಗೆ. ಸೊ ಹಂಗಾಗಿ ನಾವು ಇಲ್ಲೇ ಉಳ್ಕೊಳ್ಳೋ ಪರಿಸ್ಥಿತಿ ಬಂದಿದೆ. ಇಲ್ಲೇ ಕಾಯ್ಕೊಂಡು ಕೂತಿದ್ದೀವಿ ಗಾಯ್ಸ್, 1 ಅವರ್ ಗಂಟ ಕಾಯ್ಬೇಕಿನ್ನ. ಕಾಡು ಪ್ರದೇಶ. ಹೌದು, ನಮ್ ಲೋಹಿತ್ ಬಂದಿದ್ದಾನೆ. ಯಾಕೆ ಅಂತಂದ್ರೆ ನಮ್ಮ ಕಾರ್ಕಿ ಅಂದ್ರೆ ನಮ್ಮ ಅಣ್ಣನ ಕಾರ್ಕಿ ನಿಶುನ್ ಬ್ಯಾಗಲ್ಲಿ ಸೇರ್ಕೊಂಡು ವೆಯ್ಟ್ ಮಾಡಿ ಪಾಪ ಹೊಸ ಕೀನ ತಂದ್ಕೊಟ್ಟಿದ್ದಾನೆ ಮನೇಲಿ ಇದ್ದಿದ್ದನ್ನ. ಸ್ನೇಹಿತ ಎಂದು ಒಪ್ಪಿಕೊಂಡ ಮೇಲೆ ಪಟಾಕ್ಸ್ನ ಕಚ್ಚಿಸ್ಬಿಡ್ತೀನಿ. ಮೇನ್ ಅದಲ್ಲ ಗೈಸ್, ಗಾಡಿ ಕೊಟ್ರೆ ತಮಿಳ್ನಾಡಿಗೆ ಹೋಗ್ತಾನೆ. ನಮ್ಮ ಅಣ್ಣನ ಗಾಡಿ ಕೊಡ್ಬೇಕಷ್ಟೇ ಅವನಿಗೆ. ಬಾಯ್. ಇಲ್ಲ, ರಾಮನಗರದಲ್ಲಿ ಚೂರು ಕೆಲಸ ಐತೆ, ಮುಗಿಸ್ಕೊಂಡು ಆಮೇಲೆ ಮೈಸೂರು. ಹುಷಾರಾಗಿ ಹೋಗ ನಿಧಾನಕ್ಕೆ. ರಾಮನಗರ ಮೈಸೂರು ಹೋಗ್ತಾ ಇದೀರಾ? ನಾನು ಅದಕ್ಕೆ ಉಳ್ಕೊಂಡೆ. ರಾಮನಗರದಲ್ಲಿ ಸ್ವಲ್ಪ ಕೆಲಸ ಇದೆ ನಂದು, ಅದು ಮುಗಿಸ್ಕೊಂಡು ಆಮೇಲೆ ನಮ್ಮನ್ನ ಡ್ರಾಪ್ ಮಾಡ್ತೀನಿ ಮೈಸೂರು. ಇಲ್ಲಿಂದ ಎಲ್ಗೋಯ್ತೀಯಾ? ಎಲ್ಗೋಗ್ಲಿ, ಏರಿಯಾಗೆ. ಹೌದಾ, ಸರಿ ಆಯ್ತು, ಹುಷಾರಾಗಿ. ಬಾಯ್, ಥ್ಯಾಂಕ್ ಯು. ಥ್ಯಾಂಕ್ ಯು, ಬಾಯ್. ಗೈಸ್, ಈ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಮೊದಲು ಒಂದ್ ಸ್ವಲ್ಪ ಪಾಸ್ಪೋರ್ಟ್ ವೆರಿಫಿಕೇಶನ್ ಇತ್ತು ಪೊಲೀಸ್ ಸ್ಟೇಷನ್ ಅಲ್ಲಿ. ಅವಳದು ರಾಮನಗರ ಅಡ್ರೆಸ್ ಅಲ್ಲಿ ಇತ್ತು ಆಧಾರ್ ಕಾರ್ಡ್. ಸೊ ಅವಳನ್ನ ಕರ್ಕ ಬಂದು ಅವಳು ಇಲ್ಲಿಂದ ಮೈಸೂರ್ಗೆ ಹೋದ್ಲು. ಅಂಡ್ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ನಾವೇನೇನ್ ಮಾಡ್ದೋ ರೆಸಾರ್ಟ್ ಅಲ್ಲಿ, ಯಾವ್ಯಾವ ತರ ಆಟ ಆಡ್ದೋ ಅಂತೆಲ್ಲ ಈ ವ್ಲಾಗ್ ಅಲ್ಲಿ ಹಾಕಿದೀವಿ. ಸೊ ಈ ವ್ಲಾಗ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಟು ಮದಂಗಡ ಯೂಟ್ಯೂಬ್ ಚಾನಲ್. ಮದಗಡ ಯೂಟ್ಯೂಬ್ ಚಾನಲ್ ಹಾಗೂ ನಿಖಿಲ್ ನಿಶಾ ಬ್ಲಾಗ್ಸ್. ಅಂಟಿಲ್ ದೆನ್ ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಇದೇ ತರ ಸಪೋರ್ಟ್ ಮಾಡ್ತಾ ಇರಿ.